ಅವ್ರ ಮನೆಗೆ ಒಂದು ಹೋಯ್ ಹಾಪ ಅಂತ, ಯಾಕಂದ್ರೆ ನಮ್ಮ ಹೀರೋ ಬಂದ್ರ ಮೇಲೆ ಇತ್ತಲ್ಲ, ನಾವಿನ್ನು ಅವ್ರ ಮನೆಗೆ ಹೋಯ್ಲೆ, ಸೊ ಅದಕ್ಕೆ ಒಂದು ಹೋಯ್ ಹಾಪ ಅಂತ ಎಣಿಸಿತ್ತು. ಮಮತಾಂಗ್ ಒಂದು ದೊಡ್ಡ ಸರ್ಪ್ರೈಸ್ ಅಂತದ್ದು ಕೊಡ್ತಿತ್ತು ನಾವು, ಅದಕ್ಕೋಸ್ಕರ ನಾವೀಗ ಒಂದು ಮಲಬಾರ್ ಗೋಲ್ಡಿಗೆ ಹಾತಿತ್ತು. ಇವರಿಬ್ರು ಆಕ್ಚುಲ್ ಸೆಲೆಕ್ಟರ್ ಮೇನ್ ಸೆಲೆಕ್ಟರ್ ಇವರೇ. ಜೋರ್ ಬಾಯರ್ ಆಯ್ತು ಮಾರೆ, ಸ್ವಲ್ಪ ನೀರು ಕೊಡ್ಕೊಂಡು ಒಂದು ಜಾಗಕ್ಕೆ ಹೊರಡೋಗಿತ್ತು. ಎಲ್ಲಿಗಂದ್ರೆ ಚೂರು ಉಡುಪಿಗೆ ಹೋಗ್ಬೇಕಾಗಿತ್ತು, ಒಂಚೂರು ಕೆಲಸ ಇತ್ತು. ಅದು ಎಂಥ ಕೆಲಸ ಅಂತ ನೀವು ಆನ್ ದ ವೇ ಕಾಣಿ. ಉಡುಪಿಗೆ ಮತ್ತು ಬ್ರಹ್ಮವರಕ್ಕೆ ಎಲ್ಲ ಒಂಚೂರು ಶಾಪಿಂಗ್ ಎಲ್ಲ ಮಾಡೋಗಿತ್ತು. ಯಾಕಂದರೆ ಇನ್ನೊಂದು 2 ದಿನದಂಗೆ ಒಂದು ಫಂಕ್ಷನ್ ಇತ್ತು ಮನೆಗೆ. ಇವತ್ತು 12th ಡಿಸೆಂಬರ್, 14th ಡಿಸೆಂಬರಿಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಅದಕ್ಕೆ ಮನೆಗೆ ಸ್ವಲ್ಪ ಪೂಜೆ ಎಲ್ಲ ಇತ್ತು. ಅದಕ್ಕೆಲ್ಲ ಕೆಲವು ಶಾಪಿಂಗ್ ಎಲ್ಲ ಮಾಡ್ಕಲ್ದ, ಅದಕ್ಕೆ ಹೊಡ್ತಾ ಇತ್ತು. ನೀರು ಕೂಡ ಖಾಲಿ ಇದೆ, ಇದಂಗೆ ಆ್ಯಕ್ಚುಲಿ ನೀರಿಲ್ಲ, ಖಾಲಿ ಇತ್ತು. ನೀರು ಒಂದು ಫಿಲ್ ಮಾಡಿ ನೀರು ಕುಡ್ಕೊಂಡು ಇಲ್ಲಿಂದ ಹೊರಡೋದು, ಚಹಾ ಎಲ್ಲ ಕುಡ್ತಾ ಇತ್ತು. ಇಲ್ಲಿಗೆ ಓಕೆ, ಫಸ್ಟಿಗೆ ಪೋಸ್ಟ್ ಆಫೀಸಿಗೆ ಹೋಗ್ಕಂಬ್ರೆ, ಅಲ್ಲಿ ಪೋಸ್ಟ್ ಆಫೀಸಿಗೆ ಹೋಗಿ ಮತ್ತೆ ಹಾಕ ಮಮತಾ ಒಂಚೂರು ನಾನು ಉಡುಪಿಗೆ ಹೋಗಿ ಬರ್ತೆ. ಉಡುಪಿ ಅಲ್ಲ, ಹಾಂ Bye. Bye. Come soon. Huh? We'll go to my mom's place after 7. Okay. Yes, sir. मेरे को record मत कर यार. It's good. ಗಂಟೆ ಈಗ ಕಾಮಗಾರ ಎಷ್ಟಾಯ್ತು ಅಂದರೆ ಹೇಬ 9:30 ಇರ್ತಿದ್ರೆ ಕೀ ಕೊಡ್ಲಿ ಅಲ್ಲ. ಇದು ಆಟೋಮೆಟಿಕ್ ವಾಚ್ ಇದೇ ಪ್ರಾಬ್ಲಮ್ ಅದ. ನೆಟ್ವರ್ಕಿಗೆಲ್ಲ ಚಾರ್ಜ್ ಆಗುತ್ತೆ ವಾಕಿಂಗ್ ಮಾಡೋದಿತ್ತು. ಮೂವ್ಮೆಂಟ್ ಇಲ್ಲದೆ ಒಂದು ಸೈಡಂಗೆ ಇಟ್ಟರೆ ಅಲ್ಲೇ ಬಂದ್ಬಿಡುತ್ತೆ. ಸೊ ಈಗ ಫಸ್ಟ್ ಪಿಟ್ ಸ್ಟಾಪಿಗೆ ನಮ್ಮ ಪೋಸ್ಟ್ ಆಫೀಸಿಗೆ ಬಂದಿದ್ದು. ಅಮ್ಮಂಗೆ ಒಂಚೂರು ಪೋಸ್ಟ್ ಆಫೀಸಂಗೆ ಕೆಲಸ ಇತ್ತು ಅಂತ ಹೇಳ್ತಿದ್ದೀರಲ್ಲ, ಅದಕ್ಕೆ ಬಂದಿದ್ದು ನಾವು. ಅವ್ರು ಕಾರ್ ಹೊತ್ತಿರೋದಿತ್ತಲ್ದ, ಒಂದು ವಿಯರ್ಡ್ ಸ್ಮೆಲ್ ಬರ್ತೈತೆ ಮಾರಿ, ಎಂಥದ್ದು ಸತ್ತು. ಅಮ್ಮ ಬಂದ್ರ ಈಗ ಬಿಟ್ಟು ಬಂದದಷ್ಟೇ ಮಾರಿ, ಅವ್ರು ಬಂದಾಯ್ತು. ಬರೀ ಫಾಸ್ಟ್ ಇದ್ರು ನಮ್ಮಮ್ಮ. ಕಾರಂಗೆ ಎಂಥದೋ ಒಂದು ಸ್ಮೆಲ್ ಬರ್ತೈತೆ, ಅದು ಎಂತ ಕಡೆಗೆ ಒಂದು ವಿಚಾರಣೆ ಮಾಡ್ಕತ್. ತುಂಬಾ ಇಂಟೆನ್ಸ್ ಸ್ಮೆಲ್. ಹಾಂ, ತುಂಬ ಇಂಟೆನ್ಸ್. ಒಳ್ಳೆ ಇಲಿ ಹೆರ್ಗಿಂದ ಎಂತ ಸತ್ತೋದವ್ರು ಗಣಗೆ ಅಲ್ಲ. ಈಗ ಸ್ವಲ್ಪ ಕಮ್ಮಿ ಇತ್ತು, ಬಟ್ ಇತ್ತು ಕಮ್ಮಿ ಇಲ್ಲ ಅಲ್ಲ. ಥ್ಯಾಂಕ್ ಯು. ನಮ್ದು ಸೆಕೆಂಡ್ ರೌಂಡ್ ಆಫ್ ಫ್ಯೂಲ್ ಕೂಡ ಹಾಕಿ ಆಯ್ತು. ಎಷ್ಟು ಬೇಗ ಇದು ಫ್ಯೂಲ್ ಕೊಡಿತ್ತು ಅಂತ ಗೊತ್ತೇ ಆಗ್ತಿಲ್ಲ. ಫೈನಲಿ ಈಗ ನಾವು ಗಾಡಿ ನಿಲ್ಸಿದ್ದಿತ್ತಲ್ಲ, ಅದಾದ್ರ ಮೇಲೆ ನಾವು ಅದು ಸ್ಮೆಲ್ ಎಲ್ಲಿಂದ ಬತ್ತಿತ್ತು ಅಂತ, ಅದೊಂದು ಕೆಟ್ಟ ಸ್ಮೆಲ್ ಗೊತ್ತ, ಅದು ಎಲ್ಲಿಂದ ಬತ್ತಿತ್ತು ಅಂತ ನಾವು ಹುಡುಕಿ ಬಿಡ್ತು. ಎಲ್ಲಂದ್ರೆ ಹೇಳಿ ಅಮ್ಮ, ಎಲ್ಲದು ಅಮ್ಮ ಹುಡುಕದಲ್ಲ, ಅಮ್ಮ ಹುಡುಕದು ಕರೆಕ್ಟ್. ಹೇಳಿ ಅಮ್ಮ. ಹೇಳಿ ಅಮ್ಮ, ಅದು ಎಲ್ಲ ಎಲ್ಲಮ್ಮ ಹೇಳಿ ಬೇಗ. ಸೊ ಈಗ ನಾವು ಫಸ್ಟ್ ಉಡುಪಿಗೆ ಹೋಗ್ಕಂತಿದ್ದಲ್ಲ, ಫ್ಯೂಲ್ ಎಲ್ಲ ಹಾಕಿ ಆಯ್ತು. ಇನ್ನು ಉಡುಪಿಗೆ ಹಾಕೋಕ್ಕಿಂತ ಮುಂಚೆ ಆನ್ ದ ವೇ ನಮ್ಮ ಮಾಮಿದೊಂದು ಮನೆ ಇತ್ತು, ಜಯಲಕ್ಷ್ಮಿ ಮಾಮಿ. ನಿಮ್ಗೆ ಗೊತ್ತಿತ್ತು, ನೀವು ಕಂಡಿರಿ ಅವ್ರನ್ನ ನಮ್ಮ ಸುಮಾರು ವೀಡಿಯೋಸ್ ಹಂಗೆ. ಅವ್ರ ಮನೆಗೆ ಒಂದು ಹೋಯ್ ಹಾಪ ಅಂತ, ಯಾಕಂದ್ರೆ ನಮ್ಮ ಹೀರೋ ಬಂದ್ರ ಮೇಲೆ ಇತ್ತಲ್ಲ, ನಾವಿನ್ನೂ ಅವ್ರ ಮನೆಗೆ ಹೋಯ್ಲೆ, ಸೊ ಅದಕ್ಕೆ ಒಂದು ಹೋಯ್ ಹಾಪ ಅಂತ ಎಣಿಸಿತ್ತು. ಅಮ್ಮ ಫೋನ್ ಮಾಡ್ರಂಬ್ರೆ ಇನ್ನೂ ಫೋನ್ ಎತ್ತಲಂಬ್ರೆ ಯಾರು. ನಾವೊಂದು ಲಕ್ ಮೇಲೆ ಹೋತೈತ್ತು. ಸಿಕ್ಕುದಿಲ್ಲ ನೀವೇ ಹೇಳಿ, ಎಂತ ಹೇಳ್ತೀರಿ? ಪೂರ ತೋರ್ತಾ ನಾನು ಎಣಿಸುದು ಇಷ್ಟ ಹಾಳಾಯ್ತಲ್ಲ ಗಂಡು ಮತ್ತೊಂದೆರಡು ಹಂದಿ ಕಾಣಕ ನಾನು ಎಣಿಸ್ತಾ ಇದ್ದೆ. ನಿನಗೆ ಫೋನ್ ಗಿನಿ ಬಂದಿ ಬತ್ರಿಯಾ? ನಾನು ದನಿನ ಬಿಟ್ಟ ಬಂದ್ರೆ ದನಿನ ಹಾಕಂಬ ಡಿಕ್ಕಿಗೆ ಹಾಕಂಬ ಎರಡು. ಮಾಮಿ ನಮ್ಗೆ ಇಲ್ಲೇ ಸಿಕ್ಕಿಬಿಟ್ರು ಮರೆ, ಭಾರಿ ಒಳ್ಳೇದಾಯ್ತು. ಆಕ್ಚುಲಿ ಅಮ್ಮ ಆಗಳಿಂದ ಕಾಲ್ ಮಾಡ್ತಾ ಇದ್ರು, ಅವ್ರ ಫೋನ್ ರಿಸೀವ್ ಮಾಡ್ಲಿ, ಅದಕ್ಕೆ ಅಮ್ಮ ಒಂಚೂರು ಟೆನ್ಷನ್ ಆಯ್ತು. ಈಗ ಅವ್ರು ಇರ್ತಾರ ಮನೆಯಂಗಿಲ್ಲ ಅಂತ. ಬಟ್ ಬೆಸ್ಟ್ ಅಲ್ಲ, ಅವ್ರ ಫೋನ್ ಯಾಕೆ ಎತ್ತಲ್ಲ ಅಂತ ಹೇಳಿದ್ರೆ ಅವ್ರ ದನ ಎಪ್ಕೊಂಡು ಹೋಗೋರು. ನಾನು ಹೇಳ್ದೆ ಗುಡ್ಡಿಗೆಲ್ಲ ಮಾತ್ರ ಅಲ್ಲಿ ಇದ್ರ ಕಾಂಬ. ಏನ ಗುರ್ತಾ ಇಲ್ಲ ನೀ ಅಂತ ಮರೆ, ದಿನ ಬಂದಂಗು ದೊಡ್ಡ 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 ಆತೈದ್ದು. ಇವನಿಗಿತ್ತಲ್ಲ ಆಕ್ಚುಲಿ ಕಣ್ ತೋರುದಿಲ್ಲ, ಎರಡೂ ಕಣ್ ತೋರುದಿಲ್ಲ ಇವನಿಗೆ ಪಾಪ. ಮುಟ್ಟುಕು ಎಲ್ಲಿ ಎತ್ತ ಪಾಪ. ಕಣ್ ತೋರ್ದಿದ್ರು ಖಚಿತ ಅಂತ ಮಾಮಿ ಹೇಳ್ತಾ ಇದ್ರೆ, ಅದಕ್ಕೆ ಜಾಸ್ತಿ ಹತ್ರ ಆಗೋದು ಬೇಡ. ತೋರುದಿಲ್ಲ ಕಣ್ ತೋರುದಿಲ್ಲ. ಅಮ್ಮ ಅಂತೂ ಫುಲ್ ದೇವ್ರ ಮೇಲೆ ಬಾರ ಹಾಕಿ ಬಂದದ್, ಮಾ ಇರ್ತಾರ ಇಲ್ಲಿ ಅಂತ. ಇದಂತ ನಿರ್ಮಲದಾಗ ಮಾತಾಡೋಕೆ ಇವನಿಗೆ ಹೇಳಿದ್ರೆ ಮಾಮಿ ಸ್ಪೆಷಲ್ ಕ್ಯಾರೆಟ್ ಜ್ಯೂಸ್ ಅಮರ್ ಎಂತ ಬೀಟ್ರೂಟ್ ಹಾಕ್ತೀನಿ. ಸ್ಟ್ರಾಂಗ್ ಎಸೆನ್ಸ್ ಇತ್ತು, ಒಳ್ಳೆ ವೆರಿ ವೆರಿ ಗುಡ್. ಒಳ್ಳೆ ಇಲ್ಲ ಇಲ್ಲ ಹಾ ಸುಳ್ಳು ಹೇಳ್ತಾ ಟೇಸ್ಟ್ ಮಾಡಿ ಸ್ವಲ್ಪ ಡಿಫ್ರೆಂಟ್. ಕ್ಯಾರೆಟ್ ಅದೇ ಅದೇ ಲಾಗಿದೆ, ನಂಗೆ ಇಷ್ಟ ಆಯ್ತು. ಅಲ್ಲ ನಿಂಗೆ ಇಷ್ಟ ನೀ ಗ್ಲಾಸ್ ಇಟ್ಕೊಳ್ಳಿ ಇಲ್ಲ ಮೂಸದಷ್ಟೇ ಕಂತ ಮೂಸದಷ್ಟೇ ಲೈಕ್ ಎಲ್ಲಿ ಸರ್ ನಂಗೆ ಲಿಂಬೆ ಜ್ಯೂಸೇ ಮಾಡಿ ಮೈ ಮಾಡುದಾ ನಮ್ಮ ಗಿಡದಲ್ಲಿ ಎಂಬುದ ನಿಂಗೆ ಬೇಕಾ?
ಮಾಮಿ ಅಷ್ಟು ಪ್ರೀತಿಯಂಗೆ ಹೇಳ್ತಿದ್ರು ಅದನ್ನ ಮಾಡ್ಲಿ. ಹಾಗಂತ ಇಲ್ಲ, ಪ್ರೀತಿ ಹೆಂಗೆ ಇದು ಕೊಟ್ಟಿರಲ್ಲ. ಹಾ ಸರಿ. ಮಾಯದೊಂದು ಫೇವ್ರೇಟ್ ಲಿಂಬೆ ಜ್ಯೂಸ್. ಫೇವ್ರೇಟ್ ಆ್ಯಕ್ಚುಲಿ ನಂದು ಇದು ಮಾಯಿ ಮಾಡ್ರಂತ ನಂದು ಫೇವ್ರೇಟ್. ಮಾಮಿ ಮನೆ ಬಂದು ಹುಳಿ ಹುಳಿ ಐ ಲೈಕ್ ಇಟ್. ಐದೂವರೆ ಆಯ್ತು. 5:30ಗೆ ಇಲ್ಲಿ ಮಾಯಿ ಮನೆ ಹಂಗೆ ಅವ್ರದ್ದು ಮಾತೆಲ್ಲ ಕತೆ ಎಲ್ಲ ಆಯ್. ಈಗ ಇಲ್ಲಿಂದ ಹೊರಡುತ್ತೆ ಎಲ್ಲಿಗೆ? ಉಡುಪಿಗೆ. ಸ್ವಲ್ಪ ಹುಳಿ ತಂದು ಹಾಂ, ಇದು ಇವ್ರು ಮರದ್ದೇ ಹುಳಿ ಇருக்கு. ಮರದ್ದೇ ಅಲ್ದ ಮಾಯಿ ಇದು ಹುಳಿ? ಹುಳಿ ಅದೇ ಮರದ್ದೇ ಅಲ್ಲ? ಮರದಂದ್ರೆ ಅಲ್ಲ, ಹುಣಸಿ ಮರದ್ದು. ಹುಣಸಿ ಮರದ್ದು. ಅದೆಂತ ಗಿಡವಾ? ಹುಣಸಿ ಮರ ಅದೇ ಅಲ್ಲ, ಮತ್ತೆ ಮರದಲ್ಲಿ ಎರಡು ಬೋಗಿ ಬರದ್ದು ಹುಳಿ ಒಂದು ಬೈ ಮಗ. ಅಲ್ಲ, ಹುಳಿನ ನಾನು ಬೋಗಿ ಮರದಂತ ಮೈ. ನೀವು ಹೋಗುತ್ತೆ ಹುಣಸಿ ಹಣ್ಣು, ಹುಣಸಿ ಹುಳಿ. ನಂಗೆ ಹುಣಸಿ ನೀರುಳ್ಳಿ ಯಾವ್ದ್ರದ್ದು? ಬಾಯಲ್ಲಿ ಇರ್ಬೇಕಪ್ಪ. ನೀರುಳ್ಳಿ ಯಾವ್ದ್ರದ್ದು ಮೈ? ನೀರುಳ್ಳಿ ಗಿಡದ ನೀವು ಬಂದ್ ಮಾಡ್ತೀವಿ ಇಲ್ಲಿ ಅಕ್ಕ. ಮೈ ಮೇಲೆ ಒಂದು ಹಾರ ಬೇಡ ಮಾರೆ, ಪ್ಯಾಂಟ್ ಎಲ್ಲ ಕಲರ್ ಚೇಂಜ್ ಆಗ್ತದೆ. ಮತ್ತೆ ಮೈ ಇದು ಹೇಳ್ತಿದ್ದು ಬೇಡ ಬೇಡ. ಇದು ಉಡುಪಿಯಂಗೆ ಒಂದು 2-3 ಕೆಲಸ ಇತ್ತು. ಒಂದು ಕೆಲಸ ಅಂತಂದ್ರೆ ಜಯಲಕ್ಷ್ಮಿಗೆ ಹೋಗಿ ನಿನ್ನೆ ಕೂಡ ಆ್ಯಕ್ಚುಲಿ ನಾವು ಜಯಲಕ್ಷ್ಮಿಗೆಲ್ಲ ಹೋಗಿದ್ದಿತ್ತು ಸ್ವಲ್ಪ ಶಾಪಿಂಗ್ ಮಾಡೋಕೆ. ಬಟ್ ಫುಲ್ ಶಾಪಿಂಗ್ ಮಾಡೋಕೆ ಇಲ್ಲ, ಯಾಕಂದ್ರೆ ನಂಗೆ ಒಂಚೂರು ಕೆಲಸ ಇದ್ದಿತ್ತು ಅಂತ ವಾಪಸ್ ಬೇಗ ಬಂತು. ಈಗ ಪವನಿಗೆ ಸ್ವಲ್ಪ ಡ್ರೆಸ್ ಎಲ್ಲ ತಗೊಂಬಿತ್ತು, ಅವನಿಗೆ ಸೆಟ್ ಆರ ಇವತ್ತು ತಗೊಂಡು, ಅಮ್ಮನಿಗೂ ಸ್ವಲ್ಪ ಡ್ರೆಸ್ ಎಲ್ಲ ತಗೊಂಬಿತ್ತು. ಅಲ್ಲಿಗೆ ಹೋಯ್ತು. ಮತ್ತು ಅದು ಆದ್ಮೇಲೆ ಮಮತಂಗೆ ಒಂದು ದೊಡ್ಡ ಸರ್ಪ್ರೈಸ್ ಅಂತದ್ದು ಕೊಡ್ತಿತ್ತು ನಾವು. ಅದಕ್ಕೋಸ್ಕರ ನಾವೀಗ ಒಂದು ಮಲಬಾರ್ ಗೋಲ್ಡಿಗೆ ಹಾತಿತ್ತು. ಕಿವಿ ತಗೊಂಡಿದ್ದೆ. ಹಾಂ, ಬಟ್ ಅದು ವಿಡಿಯೋ ಒಬ್ಬದೇ ಅವಳಿಗೆ ಸಿಕ್ಕಿರುತ್ತಲ್ಲ. ನಾನು ಇಲ್ಲಿ ಸುಮ್ಮನೆ ಹೇಳುತ್ತೆ ಕಿವಿದಂತ ತಗೊಂಡ್ಲೆ. ಇದು ಆ್ಯಕ್ಚುಲಿ ನಾವು ನಿನ್ನಿಂದ ಪ್ಲ್ಯಾನ್ ಮಾಡ್ತೀವಿ ಅವಳಿಗೆ ಎಂತ ಒಂದು ಗಿಫ್ಟ್ ಕೊಡುವ ಅಂತ. ಬಟ್ ಹೈ ಬಜೆಟು ಅಲ್ಲ, ಮೀಡಿಯಂ ಬಜೆಟ್ ರೇಂಜ್ ಅಲ್ಲ. ನಿನ್ನೆ ನಾವು 1-2 ಐಟಮ್ ಕಣ್ತು, ಇಷ್ಟ ಆಯ್ತು. ಅದಕ್ಕೆ ಇವತ್ತು ಹೋಗಿ ಅದನ್ನ ಪರ್ಚೇಸ್ ಮಾಡುವಂತ ಎಣಿಸಿದ್ದು. ಕೆಲವು ಸತಿ ಇತ್ತಲ್ಲ, ಎಕ್ಸ್ಪೆಕ್ಟ್ ಮಾಡಿದ್ರೆ 20ಗೆ ಒಂದು ಗಿಫ್ಟ್ ಸಿಕ್ಕಿರುತ್ತಲ್ಲ, ಅದ್ರದ್ದು ವ್ಯಾಲ್ಯೂವೇ ಜಾಸ್ತಿ ಇರುತ್ತೆ ಅಲ್ಲ. ಸೆಲೆಕ್ಟ್ ಮಾಡಿ ಆಯ್ತಾ ಯಾವುದಂತ? ಸೆಲೆಕ್ಟ್ ಮಾಡಿರಿ ಅಮ್ಮ ಯಾವುದಂತ? ಸೆಲೆಕ್ಟ್ ಮಾಡಿರಿ ಯಾವುದಂತ? ನಾವು ಚಿನ್ನ ತಗೊಂಡದಾಗಿತ್ತಲ್ಲ, ಒಂದು 3 ಕಾಫಿ ಕೊಟ್ಟಿರೋರಿ. ಎಂತ ಮಾಡ್ತಿದ್ರಿ? ಇವನ್ ಕಾಫಿ ಅನ್ನೋ ಫೇವ್ರೇಟ್ ಯಾವುದು? ನಿಮ್ಗೆ ಯಾವ್ದಾರು ಇಷ್ಟ ಆಯ್ತಾ? ಚಿನ್ನ ಆಯ್ತು ನನಗೆ ಯಾವುದು? ಸರ ಇಲ್ಲಿ ಸರ ಅಲ್ಲಿ ಇಲ್ಲಿ ಕೆಮಿತ್ ಸರ್ವ ಯಾವುದಿದಾ? ಎಷ್ಟು ಬೇಳೆ ಬೇಕಿದೆ? ಈಗ ಸದ್ಯಕ್ಕೆ ಒಂದು ಕಾಫಿ ಕೊಡಿ, ನೀ ಎಲ್ಲ ಗೊತ್ತು. ಈಗ ಚೂಸ್ ಎಲ್ಲ ಮಾಡಿ ಆಯ್ತು. ಇವರಿಬ್ಬರೇ ಚೂಸ್ ಮಾಡೋದು. ಇವರಿಬ್ಬರು ಆ್ಯಕ್ಚುಲ್ ಸೆಲೆಕ್ಟರ್ ಮೇನ್ ಸೆಲೆಕ್ಟರ್ ಇವರೇ. ಅಮ್ಮ ಎಷ್ಟಾಯಿತು ಬಿಲ್? ನಾನೊಂಚೂರು ಆಚೆಗೆ ಇದೆ, ವಿಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ಫೈನಲಿ ಎಂಥದೇ ಇರಲಿ, ನಮ್ದೊಂದು ಮಲಬಾರಿದು ಒಂದು ಶಾಪಿಂಗ್ ಮಾಡಿ ಆಯಿತು. ಇದು ಎಂಥ ಗಿಫ್ಟ್ ಅಂತ ನಿಮಗೆ 2 ದಿನ ವೆಯ್ಟ್ ಮಾಡ್ಕತ್ತೆ. ಯಾಕಂದ್ರೆ ಅವಳಿಗೂ ನಾವು 2 ದಿನ ಅಲ್ಲ, ನಾಳೆ ತೋರಿಸು. ನಾಳೆ ಒಂದು ಸರ್ಪ್ರೈಸ್ ಕೊಡು ಅವಳಿಗೆ. ಈಗ ರಿಲಯನ್ಸ್ ಅಲ್ಲ? ರಿಲಯನ್ಸ್ ಅಪ್ಪ. ಸೊ ರಿಲಯನ್ಸ್ ಅಪ್ಪ ಮಂಗೊಂಚೂರು ಸ್ವಲ್ಪ ಶಾಪಿಂಗ್ ಮಾಡಿಸು. ರಿಲಯನ್ಸಿಗಂತೂ ಬಂದು ಈಗ ನಾನು ರಿಯಲೈಸ್ ಮಾಡಿದೆ ನನ್ನ ಬ್ಯಾಟ್ರಿ ಪರ್ಸೆಂಟೇಜ್ ಸ್ವಲ್ಪ ವೀಕ್ ಇತ್ತಂತೆ. ಬಟ್ ನಾಟ್ ಟು ವರಿ, ಯಾಕಂದರೆ ನಾವೀಗ ಬೇಗ ಒಂಚೂರು ನಮ್ಮ ಕೆಲಸ ಎಲ್ಲ ಪೂರೈಸಿ ಮನೆಗೆ ಹೊರಟಿದ್ವಿ. ನಿಮ್ಗೆ ಯಾವ್ದಾರು ಇಷ್ಟ ಆಯ್ತಾ ಇಲ್ಲಿ ಬಾಯ್ಸ್ ಸೆಕ್ಷನ್? ಇದು ಒಳ್ಳೆ ಸರಿ, ಹೆಂಗೆ? ಹಾಂ ಕಣ್ರಿ ಲೈಕ್ ಆಯ್ತಾ? ಅದು ಲೂಸ್ ಐತೆ, ಇದು ಸ್ವಲ್ಪ ಅಡ್ಡಿಲ್ಲ. ಇದರಿಂದ ಸಣ್ಣದು ಬೇಕಾ? ಇದು ಅಲ್ಲಿಂದ ಅಲ್ಲಿಗೆ ಇತ್ತು. ಬ್ಯಾಗ್ ಬೇಡ, ಕಾರಂಗೆ ಇಟ್ಕೊಂಡು ಹೋಗಿ. ಸೊ ಫೈನಲಿ ಈಗ ಅಮ್ಮದೊಂದು ಶಾಪಿಂಗ್ ಆಯಿತು. ನಾವು ಯಾವುದು ಬ್ಯಾಗ್ಸ್ ಅಂತ ತಗೊಂಡ್ಲೆ, ಯಾಕಂದರೆ ಸೇವ್ ಪೇಪರ್ ಕಣಗೆ 3 ಐಟಮ್ಸ್ ತಗೊಂಡಿದ್ದು, 3-4 ಐಟಮ್ಸ್ ಅಲ್ಲ, ಸುಮಾರು ಐಟಮ್ಸ್ ಬಂದು. ಖುಷಿ ಆಯ್ತಾ ನಿಮ್ಗೆ ಶಾಪಿಂಗ್ ಮಾಡಿ? ಖುಷಿ ಅಂದ್ರೆ ಭಯಂಕರ. ಪ್ಯಾಂಟಲೂನ್ಸಿಗೆ ಒಂದು ಸರ್ತಿ ಚೆಕ್ ಮಾಡ್ಕಿದ್ದೇನೋ ಎಂತ ಹೇಳಿದ್ರಿ? ಶಾಪಿಂಗ್ ಎಲ್ಲ ಆದ್ಮೇಲೆ ನಾವು ರಿಲಯನ್ಸಿಗೂ ಬಂತು, ಅಲ್ಲೂ ಕೆಲವು ಐಟಮ್ಸ್ ಎಲ್ಲ ತಗೊಂತ ಹೆರ್ಗಾಬದಿ ಪಾನಿಪುರಿಗೆ ಕೂಡ ತಿಂತ ಅದೊಂದು ವಿಡಿಯೋ ಮಾಡೋಕ್ಕಾಗಿಲ್ಲ. ಸಾರಿ. ಈಗ ಜಯಲಕ್ಷ್ಮಿಗೆ ಹೋಯ್ ಇವನಿಗೆ ಯಾವ್ದು ಇಷ್ಟ ಆಯ್ತು, ಯಾವ್ದು ಇಷ್ಟ ಆತ್ಲೆ ಅದೆಲ್ಲ ಒಂದು ಕಣ್ಕಂಡು ಬಪ್ಪ ಅಲ್ದ. ಹಾಂ, ಬ್ಲೂ ಲೈಕ್ ತರುತ್ತೆ, ಗ್ರೀನ್ಗಿಂತ ಬ್ಲೂ ಎಲ್ಲ ಆಗಿದೆ. ಮತ್ತೆ ಬ್ಲೂಗೆ ಬ್ಲೂ ಈ ಥರ ಶರ್ಟ್ ಬಂದ್ರೆ ಚಂದ ಉಂಟಾ? ತೋರಿಸು ಈಜಿಗೆ. ಹಾಂ, ಐ ಲೈಕ್ ದ ಬ್ಲೂ ಒನ್. ಹಾಂ, ಅದಕ್ಕೊಂದು ಒಳ್ಳೆ ಸಿಲ್ಕಿದೊಂದು ಶರ್ಟ್ ತಗೊಂಡ್ರೆ
ವೇಟುಗೂ ಅಲ್ದ ಮಮ್ಮಿ ಹೌದು ನೀವು ಹೇಳ್ತೀರಿ ನಾನು ಅದೇ ಹೇಳುದು ಸೈಜ್ ಇಸ್ ಫೈನ್ ಕಾಂಟ್ರಾಸ್ಟ್ ಆಗಿತ್ತು ನಾನಾರು ಹೇಳಿದೆ ನಿನಗೆ ಆ ಸಿಲ್ಕ್ ಇದ್ರಂಗೆ ತಕ್ಕ ಸಿಲ್ಕ್ ಹಂಗೆ ತಗೊಂಡಿದ್ದೀವಿ ನಾನು ಬಟ್ ಇರಲಿ ಒನ್ ಟೈಮ್ ಬೇರೆ ಅಲ್ಲ ಅಡ್ಡಿಲ್ಲ ಬಿಡಿ ಬಟ್ ನೀನು ತಗೊಂಡಲ್ಲ ಆಗೈತೆ ಇದು ಕಾಂಬಿನೇಷನ್ ದ ಕಾಂಟ್ರಾಸ್ಟ್ ಆಫ್ ಇಟ್ ನೋ ಸಿ ದ ಬ್ರೌನ್ ಒನ್ ವಾಸ್ ಸೆಕೆಂಡ್ರಿ ಆ್ಯಕ್ಚುಲಿ ಬಟ್ ಆ್ಯಕ್ಚುಲಿ ನಾವು ಸೆಲೆಕ್ಟ್ ಮಾಡೋದೇ ಬ್ರೌನ್ ಯಾಕಂದ್ರೆ ಅದು ಕಾಂಟ್ರಾಸ್ಟ್ ಅಷ್ಟು ಕಾಲು ಒಂಚೂರು ಅಷ್ಟು ದಪ್ಪ ಇಲ್ಲ ಹಾಂ ಬಟ್ ದಟ್ ಇಸ್ ಫೈನ್ ಸೊ ಫೈನಲಿ ಈಗ ನಮ್ದು ಇವ್ರದ್ದು ಶಾಪಿಂಗ್ ಆಯಿತು ಒಳ್ಳೆ ಸಿಲ್ಕ್ ಶಾಪಿಂಗ್ ಆಯ್ತು ಇರೋದು ಸಿಲ್ಕ್ ಪಂಚೆ ಮತ್ತು ಸಿಲ್ಕ್ ಶರ್ಟ್ ಕಂಡು ನನಗೆ ಆಸೆ ಆಯ್ತು ಅಷ್ಟು ಲೈಕ್ ಇದೆ ಇದ್ದಾಗ ಬಟ್ ಅದು ಹೇಳ್ತಾ ಈಗ ನಾವು ಮನೆಗೆ ಹೊರಟಿದ್ದೆ ಯಾಕಂದ್ರೆ ಆಲ್ರೆಡಿ ತುಂಬ ಲೇಟ್ ಆಯ್ತಲ್ಲ ಮಮತಾ ಕೂಡ ಕಾಯ್ತಾ ಇದ್ದಾಳೆ ನಮ್ಗೆ ಆ್ಯಕ್ಚುಲಿ ಅವ್ರ ಮನೆಗೂ ಹೋಗಿದ್ದಿತ್ತು ಅದು ಕೂಡ ಹಾಕೋಕ್ಕಾಗಿಲ್ಲ ಯಾಕಂದ್ರೆ ಈಗ ಆಲ್ರೆಡಿ ಎಷ್ಟಾಯ್ತು ಗಂಟೆ ಸಚಿನ್ಸ್ ಬ್ಲೂಟೂತ್ ಅಂತಿತ್ತು 9 ಆಯ್ತಾ ಅಂತ ಹೇಳಿ ಆಯ್ತು 9:03 ಆಯ್ತು ಗಂಟೆ ಹೌದಾ ಲೇಟ್ ಆಯ್ತು ಆಲ್ರೆಡಿ 9:15 ಆಯ್ತು ಮನೆಗೆ ಬಪ್ಪತ್ತಿಗೆ 9:15 ಮನೆಗೆ ಬಂದಿದ್ದೆ ಮನೆಗೆ ಬಂದು ಎಂತ ಕಾಣ್ತಿತ್ತು ಅಂದ್ರೆ ಟೈಸನ್ ಹೆರ್ಗೋಡಿ ಹೋಯ್ತಿದ್ದ ಒಳಗೆ ಬಂದ್ಬಿಟ್ಟ ಸಿಕ್ಕಂಡ್ಬಿದ್ದ ಸಿಕ್ಕಂಡ್ಬಿದ್ದ ಸೊ ಆಯ್ತು ಈಗ ಮನೆಗೆ ಬಂದ್ರ ಮೇಲೆ ಊಟ ಎಲ್ಲ ರೆಡಿ ಇತ್ತು ಊಟಕ್ಕೆ ಅಮ್ಮ ಪದಾರ್ಥ ಅಂತೂ ಮಾಡಿಯೇ ಹೋಯ್ರು ಬೆಣ್ತಕ್ಕೆ ಇನ್ನೊಂದು ಮಾಡಿದ್ದೀಗ ಬಟ್ ಅದ್ರೊಟ್ಟಿಗೆ ನಮ್ಮ ಟೈಸನ್ ಒಂಚೂರು ಮಾತಾಡ್ಸೋಂತ ಹೆರ್ಗೆ ಬಂತು ಇತ್ತೀಚೆಗೆ ಬಾರಿ ಹೆರ್ಗು ಹೊಡ್ತಿ ಎಲ್ದಗಡೆ ಕಣಿ ಹೆರ್ಗು ಓಡಿ ಹೋಗಿ ಕಚ್ಕೊಂಡೆಲ್ಲ ಗಾಯ ಎಲ್ಲ ಮಾಡ್ಕೊಂಡು ಬಂದಿದ್ದು ಬೇಕಾ ನನಗೆ ಬೇಕಾ ಗಂಟೆ ಕಾಂತ 10:30 ಕೂಡ ಆಗಿಬಿಟ್ಟು ಈಗ ಊಟ ಎಲ್ಲ ಮಾಡಿತ್ತಲ್ಲ ಒಂಚೂರು ಎಡಿಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಮನ್ಕೊಂಬುದು ಅವಳಿಗೆ ನಾಳೆಗೆ ಗೊತ್ತಾಗ್ತು ಎಷ್ಟು ದೊಡ್ಡ ಸರ್ಪ್ರೈಸ್ ಇದ್ದಿತ್ತು ಯಾಕೆ ನಾವು ಅವಳಿಗೆ ಹೇಳಿದೆ ಹೊದ್ದಲ್ಲಿಗೆ ಯಾಕೆ ಅವಳನ್ನ ಒಬ್ಬಳೇ ಬಿಟ್ಟು ಹೊದ್ದಿಲ್ಲ ಎಲ್ಲ ಅವಳಿಗೆ ನಾಳೆ ಗೊತ್ತಾಗ್ತದೆ ಇದಂತ ನುಗ್ಗಿಗೋಳು ಬದ್ನಿಕಾಯಿ ಅಮ್ಮನ ಸ್ಪೆಷಲ್ ಡಿಶ್ ನಾರ್ಮಲ್ ಡಿಶ್ ಅಂತ ಎಣಿಸ್ಕೊಂಡೇ ಬಿಡಿ ಹೇಗಿತ್ತು ಕೇಳ್ಕ ಫಸ್ಟ್ ಆಫ್ ಆಲ್ ಅಷ್ಟು ಕ್ಲಾಸಿಕ್ ಅಂತ ಇಟ್ಟಿದ್ದಾವೆ ವೆರಿ ಗುಡ್ ಇನ್ನೊಂದು ಸತಿ ಉಜ್ಬಿ ಬಂದಾಗಂಡು ಕಡೆಗ ಆಯ್ತು ಉಜ್ಬಿ ಹಾಕೋಣ ಹಾಂ ಇಲ್ಲಿತ್ತಲ್ಲ ಗಂಟೆಗೆ ಆಲ್ಮೋಸ್ಟ್ 1 ಆಗಿದೆ ಈಗ ಆಲ್ಮೋಸ್ಟ್ ನಿದ್ರಾವತಿ ನಾನು ಫೈನಲಿ ನನ್ನ ಎಡಿಟಿಂಗ್ ಕೂಡ ಕಂಪ್ಲೀಟ್ ಆಯಿತು ಸೊ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಷ್ಟ ಲೈಕ್ ಮಾಡಿ ಚಾನಲ್ಗೆ ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಮಾಡಿಬಿಡಿ ಅದು ಹೇಳ್ತಾ ಐ ವಿಲ್ ಸಿ ಯು ಟುಮಾರೋ ವಿತ್ ಅನದರ್ ನ್ಯೂ ವ್ಲಾಗ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಟಿಲ್ ನೌ ಬೈ ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್ ಧೂಮ್